ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವಿಚಾರ ಏನಪ್ಪ ಅಂದರೆ ಕೇತು ಗ್ರಹದ ಕೆಲವೊಂದು ಪ್ರಮುಖವಾದ ಅಂಶವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಕಳೆದ ಸಂಚಿಕೆಯಲ್ಲಿ ಶನಿ ಗ್ರಹದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ, ಕುಜ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಇವತ್ತು ಕೇತು ಗ್ರಹದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಗೆ ಶನಿ ಗ್ರಹ ಆಗಿರ್ಬೋದು, ರಾಹು, ಕೇತು, ಕುಜ ಅಂತ ಹೆಸರು ಹೇಳ್ತಿರಂಗೆ ಭಯ ಆಗುತ್ತೆ. ಎಲ್ಲಿ ನಮ್ಮ ಜಾತಕದಲ್ಲಿ ಸಮಸ್ಯೆ ಮಾಡ್ತಾರೆ ಇವರು, ಅದರಲ್ಲೂ ಕೇತು ಗ್ರಹ ಎಲ್ಲಿ ಕೂತ್ಕೊಂಡ್ರೆ ನಮಗೆ ಸಮಸ್ಯೆ ಮಾಡುತ್ತೆ ಅಂತ ನಾವು ನೋಡ್ತಾನೆ ಇರ್ತೀವಿ. ಮತ್ತೆ ನಮಗೆ ಕೇತು ಗ್ರಹ ಎಲ್ಲಿ ಇದ್ರೆ ನಮ್ಮ 12 ಮನೆಗಳಲ್ಲಿ ಅದು ಲಾಭ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ನಿಮ್ಮ ಲಗ್ನದಿಂದ ಚಂದ್ರ ಏನಾದ್ರೂ 1ನೇ ಮನೆಯಲ್ಲಿ ಕೂತ್ಕೊಂಡ್ರೆ, ಇವತ್ತು 12 ಮನೆದು ತಿಳಿಸ್ಕೊಡ್ತೀನಿ ಹೆಂಗೆ ಅದ್ರದ್ದು ಪ್ರಯೋಗ ನಿಮ್ಮ ಮೇಲೆ ಆಗುತ್ತೆ. ಕೇತು ಏನಾದ್ರೂ 1ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನೀವು ನಿಮ್ಮ ಬಗ್ಗೆ ಆಲೋಚನೆ ಮಾಡೋದು ಬಿಡ್ಬೇಕಾಗುತ್ತೆ. ಎಷ್ಟೊಂದು ಜನ ಏನಾಗುತ್ತೆ ಅಂದ್ರೆ ಆಲೋಚನೆ ಮಾಡ್ಬೇಕನ್ನೋದು ಅವ್ರದ್ದು ಸಮಸ್ಯೆ ಇರುತ್ತೆ. ಬರೀ ನಮ್ಮ ಬಗ್ಗೆನೇ ತಿಳ್ಕೊಳ್ಳೋಣ ಅಂತ. ನೀವು ಯಾವಾಗ ನಿಮ್ಮ ಬಗ್ಗೆನೇ ನೀವು ಆಲೋಚನೆ ಮಾಡ್ತಿರ್ತೀರಾ ಅವಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ಕೇತು ಎಲ್ಲಿ ಇರುತ್ತೆ ಅಲ್ಲಿ ಅದ್ರದ್ದು ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಕು. ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡುವಂಥದ್ದು ನೆಗ್ಲೆಕ್ಟ್ ಮಾಡಿದ್ರೆ ಕೇತು ನಿಮ್ಗೆ ಏನ್ ಬೇಕು ನಾನು 1:2 ಕೊಡ್ತೀನಿ ಅಂತ ಹೇಳ್ತಾರೆ. ಸೇಮ್ ಇದು ಹೆಂಗಪ್ಪ ಅಂದ್ರೆ, ಮಕ್ಕಳಿಗೆ ನಾವು ಬೈದೇಳಲ್ವ, ನೀವು ಸುಮ್ಮನಿದ್ರೆ ನಾನು ನಿಮ್ಗೆ ಎಲ್ಲಾ ರೀತಿನೂ ಕೊಡಿಸ್ತೀನಿ ಅಂತ ನಾವು ಮಕ್ಕಳಿಗೆ ಹೆಂಗೆ ಬೈತೀವಿ, ಕೇತು ಗ್ರಹನು ಅದೇ ತತ್ವದಲ್ಲಿ ನಮ್ಮ ಮೇಲೆ ಪ್ರತಿ ದಿವಸನೂ ಅದ್ರದ್ದು ಪ್ರಭಾವ ಬೀರ್ತಾ ಇರುತ್ತೆ. ನೀನು ಸುಮ್ಮನಿದ್ರೆ ನಾನು ನಿಮ್ಗೆ ಎಲ್ಲಾ ರೀತಿನೂ ಕೊಡ್ತೀನಿ. ಲಗ್ನದಲ್ಲೇ ಇದ್ರೆ ನಿನ್ನ ಲಗ್ನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಲಗ್ನ ಆದ್ರೆ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡೋದು ಯಾವಾಗ್ಲೂ. ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು, ಅಲ್ಲಿ ಸೈಟ್ ತಗೋಬೇಕು, ಮತ್ತೆ ನಾನು ಹಿಂಗೆ ಡೆವಲಪ್ ಆಗಬೇಕು, ಆರೋಗ್ಯ ಹೆಂಗೆ ಕಾಪಾಡ್ಕೊಳ್ಳು, ಇದನ್ನೆಲ್ಲ ನೀನು ಸ್ವಲ್ಪ ಸೈಡಲ್ಲಿ ಇಟ್ಟರೆ ನಿಂಗೆ ಪ್ರತಿಯೊಂದೂ ನಾನು ನಿಂಗೆ ಕೊಡ್ತೀನಿ ಅನ್ನೋದು ಕನ್ಫರ್ಮೇಷನ್ ಕೇತು ಗ್ರಹ ಮಾಡುವಂಥದ್ದು. ಇನ್ನು ಲಗ್ನದಿಂದ 2ನೇ ಮನೆಯಲ್ಲಿದ್ದರೆ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡುತ್ತೆ. ಬಟ್ ನೀವು ಸೈಲೆಂಟಾಗಿ ಇರಬೇಕಾಗುತ್ತೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಝೀರೋ ಇರುತ್ತೆ, ನಂದು ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ ಬ್ಯಾಂಕ್ ಬ್ಯಾಲೆನ್ಸು ಅಂತ ನೀವು ಆಲೋಚನೆ ಮಾಡುವಂಥದ್ದು. ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ತುಂಬ ಯೋಚನೆ ಮಾಡೋದು ಬಿಡಬೇಕಾಗುತ್ತೆ. ನಮ್ಮ ಮನೇಲಿ ಈ ರೀತಿ ಸಮಸ್ಯೆ ನಡೀತಾ ಇದೆ, ಗೊಂದಲ ಇದೆ, ಅತ್ತೆ ಸೊಸೆಗೆ ಯಾವಾಗಲೂ ಕಿತ್ತಾಟ, ನಾನೇ ಬಿಡಿಸ್ಬೇಕು, ಅಥವಾ ಇನ್ಯಾರಿಗೋ ಜಗಳಗಳಾಗ್ತಾ ಇದೆ ಮನೆ, ಫ್ಯಾಮಿಲಿ ಮ್ಯಾಟರ್ಸ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಕೇತು ಗ್ರಹನೇ ಕಾಪಾಡ್ತಾನೆ. ಸ್ವಲ್ಪ ನೀವು ಸೈಲೆಂಟಾಗಿ ಇರಬೇಕಾಗುತ್ತೆ. ಇನ್ನು 3ನೇ ಮನೆಗೆ ಬಂದರೆ ನಾವು ಈಗ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತೀವಿ. ನಿಮಗೆ ಒಳ್ಳೆ ಮಾತುಗಾರಿಕೆ ಇರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ, ಈ ಅಕ್ಕ ತಂಗಿಯರ ವಿಚಾರಕ್ಕೆ ಇಂದ ನಿಮ್ಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ಅವ್ರ ವಿಚಾರನೂ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ವೋ ಅಲ್ಲಿ ನಿಮಗೆ ಕೇತು ಗ್ರಹ ಇಂಪ್ರೂವ್ಮೆಂಟ್ಸ್ ಮಾಡ್ತಾನೆ ಹೋಗುತ್ತೆ. ನೀವೇನಾದ್ರೂ ಒಳ್ಳೆ ಯೂಟ್ಯೂಬ್ ಮಾಡಬೇಕು, ಯಾವುದಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದರೆ ಕೇತು ಗ್ರಹ ತುಂಬ ಪವರ್ಫುಲ್ಲು. 3ನೇ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇನ್ನು ಕೇತು ಗ್ರಹ ಏನಾದರೂ 4ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ತಾಯಿಯಿಂದ ನಿಮ್ಗೆ ಯಾವತ್ತೂ ಕೂಡ ಒಳ್ಳೇದಾಗುತ್ತೆ. ತಾಯಿ ಬಗ್ಗೆ ತುಂಬ ಯೋಚನೆ ಮಾಡೋದು ಬಿಡಬೇಕಾಗುತ್ತೆ. ನೀವು ಯಾವಾಗ ಯೋಚನೆ ಮಾಡೋದು ಬಿಡ್ತೀರಾ ತಾಯಿಯಿಂದನೇ ನಿಮಗೆ ಎಲ್ಲ ರೀತಿಯ ಅನುಗ್ರಹ. ಮತ್ತು ನಿಮಗೆ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಯಾಕಂದರೆ 4ನೇ ಮನೆ ಇದನ್ನೇ ತೋರಿಸುತ್ತೆ. ನಿಮಗೆ ಒಂದು ಪ್ರಾಪರ್ಟೀಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರೆ 4ನೇ ಮನೆ ತೋರಿಸೋದ್ರಿಂದ ಆ ಯೋಚನೆಗಳು ನೀವು ಬಿಟ್ಟರೆ ನಿಮಗೆ ಕನ್ಫರ್ಮ್ ಆಗಿ ಕೊಡ್ತೀನಿ ಅಂತ ಕೇತು ಗ್ರಹ ಪ್ರಾಮಿಸ್ ಮಾಡುತ್ತೆ. ಇನ್ನು 5ನೇ ಮನೆಯಲ್ಲಿ ಅಂದರೆ ಮೇನ್ ಆಗಿ ನಿಮಗೆ ಹೆಲ್ತ್ ಅಂತ ನಾವು ನೋಡ್ತೀವಿ. ನಿಮ್ಮ ಪೂರ್ವ ಪುಣ್ಯದಿಂದ ಬಂದಿರೋದು ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ಹೆಲ್ತ್ ಬಗ್ಗೆ ನೀವು ಆಲೋಚನೆ ಮಾಡುವಂಥದ್ದು ಸ್ವಲ್ಪ ಸೈಡ್ಗೆ ಇಟ್ಟರೆ ನೀವು ಹೆಲ್ತ್ ಪ್ರತಿಯೊಂದರಲ್ಲೂ ಪೂರ್ವ ಪುಣ್ಯ ಎಲ್ಲನೂ ನಿಮಗೆ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್, ಲಗ್ನದಿಂದ 6ನಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ನಿಮಗೆ ಶತ್ರುಗಳು ಕಡಿಮೆ ಇರ್ತಾರೆ. ಶತ್ರುಗಳಿದ್ರೂ ನಿಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ. ಶತ್ರುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೆಲಸದಲ್ಲಿ ಸಿಗುತ್ತೆ.
ಒಂದು ಕೆಲಸ ರಿಸೈನ್ ಮಾಡಿದ್ರೆ ಇನ್ನೊಂದು ಕೆಲಸ ರೆಡಿ ಆಗಿರುತ್ತೆ. ಯಾಕಂದ್ರೆ ಕೇತು ನಿಮ್ಗೆ ಕೆಲಸದ ವಿಚಾರವಾಗಿ ಪ್ರಾಮಿಸ್ ಮಾಡುತ್ತೆ, ನಾನು ನಿನಗೆ ಕೆಲಸ ಕೊಟ್ಟೇ ಕೊಡ್ತೀನಿ ಅಂತ. ಶತ್ರುಗಳು ಬಾಧೆ ನಿಮ್ಗಿರಲ್ಲ. ಯಾರು ಲಗ್ನದಿಂದ 6ನೇ ಮನೆಯಲ್ಲಿ ಕೇತು ಇರುತ್ತೆ, ನಿಮ್ಗೆ ಶತ್ರುಗಳು ಅವರೇ ಧ್ವಂಸ ಹೊಂಟೋಗ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಮಾಡಕ್ ಬಂದ್ರು ಅವರೇ ಹಿಂದುಕೊಂಡೋಗ್ತಾರೆ. ಬೇಡಪ್ಪ ಇವ್ನಿಗೇನಾದ್ರು ಸಮಸ್ಯೆ ಮಾಡಕ್ ಹೋದ್ರೆ ನನಗೆ ಏನೋ ಬೇರೆ ಸಮಸ್ಯೆ ಆಗ್ತಿದೆ ಅಂತ ನಿಮ್ಮಿಂದ ಅವರು ದೂರನೇ ಇರ್ತಾರೆ. ಇನ್ನು ಲಗ್ನದಿಂದ 7ನೇ ಮನೆಗೆ ಬಂದ್ರೆ ನಮ್ಮ ವೈವಾಹಿಕ ಜೀವನದ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮದುವೆ ಆದ್ಮೇಲೆ ಹಿಂಗೆ ಇರಬೇಕು, ನಮ್ಮ ಪಾರ್ಟ್ನರ್ ಹಿಂಗೆ ಇರಬೇಕು, ನಾನು ಬಿಸ್ನೆಸ್ ಹಿಂಗೆ ನಡೆಸಬೇಕು, ನನಗೆ ಪೀಪಲ್ ಇಂದ ಅಟ್ರಾಕ್ಷನ್. ಯಾಕಂದ್ರೆ ಕೇತು ಗ್ರಹ ನಿಮ್ಗೆ ಆಲ್ರೆಡಿ ಕೊಡಕ್ ರೆಡಿನೇ ಇರುತ್ತೆ. ನೀವು ಯಾವಾಗ ತಲೆ ಕೆಡಿಸ್ಕೊಳ್ಳೋಕೆ ಜಾಸ್ತಿ ಮಾಡ್ತೀರಾ ಅದು ಅಷ್ಟು ಪಾಸಿಟಿವ್ ಆಗ್ತಿರಲ್ಲ, ನೆಗೆಟಿವ್ ಆಗ್ತಾ ಇರುತ್ತೆ. ಯಾಕಂದ್ರೆ ರಾಹು ಕೇತು ಯಾವಾಗಿದ್ರು ವಕ್ರಿಯಾಗಿರುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿ ನೀವು ಬೇಗ ಮಾಡಬೇಕು ಅಂತ ಹೋಗ್ತಿರ್ತೀರೋ ಅಷ್ಟೆಲ್ಲ ನಿಧಾನ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಸಮಾಧಾನ, ನೀವು ಎಷ್ಟು ಸಮಾಧಾನವಾಗಿರ್ತೀರೋ ಕೇತು ಅದಷ್ಟು ಡಬಲ್ ನಿಮಗೆ ಕೊಡ್ತಾ ಇರುತ್ತೆ. ಬಿಸ್ನೆಸ್ ವಿಚಾರ ಆಗಿರ್ಬೋದು, 7ನೇ ಮನೆ ಅಂದ್ರೆ ನಿಮಗೆ ಒಳ್ಳೆ ಪಬ್ಲಿಕ್ ಅಟ್ರಾಕ್ಷನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ 7ನೇ ಮನೆ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಕೇತು ಗ್ರಹ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮಗೆ ಡಿಲೇ ಆಗಿರ್ಬೋದು, ಮದುವೆ ಡಿಲೇ ಆಗಿರ್ಬೋದು 7ನೇ ಮನೆಯಲ್ಲಿ, ಬಟ್ ಒಳ್ಳೆ ಮದುವೆ ರಿಸಲ್ಟ್ ಕೊಡುವಂಥದ್ದು ಮತ್ತೆ ಒಳ್ಳೆ ನೀವು ಅಂದ್ಕೊಂಡಿರುವಂಥ ನಿಮ್ಮ ಲೈಫ್ ಪಾರ್ಟ್ನರ್ನ ಸಿಗುವಂಥದ್ದು ಮಾಡೋದೇ ಕೇತು ಗ್ರಹ. ಇನ್ನು ಲಗ್ನದಿಂದ 8ನೇ ಮನೆಯಲ್ಲಿ ಇದ್ರೆ ನೀವು ಪಿತ್ರಾರ್ಜಿತ ಆಸ್ತಿ ಖಂಡಿತ ನಿಮ್ಮ ಲೈಫಲ್ಲಿ ಬರುತ್ತೆ. ಅದು ಎಷ್ಟೇ ವರ್ಷ ಆಗಿರ್ಬೋದು, ನಿಮಗೆ 60, 70, 80 ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಲ್ಲ. ಲೈಫಲ್ಲಿ ಪಿತ್ರಾರ್ಜಿತ ಆಸ್ತಿ ಬಂದೇ ಬರುತ್ತೆ. ಒಂದು ನಾವು ದಶಾಭುಕ್ತಿಗಳು ಅಂತ ನಾವು ನೋಡ್ತೀವಿ, ಅಲ್ಲೂ ಕಾಂಬಿನೇಷನ್ ಅಲ್ಲಿ 8 ಮತ್ತು 11ನೇ ಮನೆ ಬಂದ್ರೆ 100% ಸಿಗುತ್ತೆ. ಬಟ್ ಕೇತುನು ಕೂಡ ನಿಮ್ಮ ಗ್ರಹ ಜಾತಕದಲ್ಲಿ ಕುಂಡಲಿಯಲ್ಲಿ ಲಗ್ನದಿಂದ 8ನೇ ಮನೆಯಲ್ಲಿ ಇದ್ರೆ ನಿಮಗೆ ಕನ್ಫರ್ಮ್ ಆಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನ್ ಬರಬೇಕೋ ಅದು ನಿಮ್ಮ ಕೈಗೆ ಬಂದು ಸೇರುವಂಥದ್ದು. ಮತ್ತೆ ನಿಮ್ಮ ಆಯುಸ್ಸು ಕೂಡ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನನ್ನ ಆಯುಸ್ಸು ಹಿಂಗೋ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಆಯುಸ್ಸು ಕೂಡ ತುಂಬಾ ಉತ್ತಮವಾಗಿ ಇರುವಂಥದ್ದು. ಮತ್ತೆ ಕೇತು ಏನಾದರೂ ಲಗ್ನದಿಂದ 9ನೇ ಮನೆಯಲ್ಲಿ ಇದ್ರೆ ನಿಮ್ಮ ತಂದೆಯಿಂದ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಗೆ ಯಾರು ಬಂದು ಹೆಲ್ಪ್ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದೀರಾ, ಅದರಿಂದ ಹೆಂಗಪ್ಪ ಬರೋದು ಅಂದ್ರೆ ಅನ್ನೋನ್ ಪೀಪಲ್ ಇಂದ ಬಂದು ನಿಮ್ಗೆ ಹೆಲ್ಪ್ ಮಾಡೋದು, ಅಪರಿಚಿತ ವ್ಯಕ್ತಿಗಳು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇದು ಸುಮಾರು ವ್ಯಕ್ತಿಗಳು ಅವ್ರ ಲೈಫಲ್ಲಿ ನಡೆದೋಗಿರುತ್ತೆ. ತಂದೆ ತಾಯಿ ಕೂಡ ಕೆಲವೊಂದ್ಸಲ ಹೆಲ್ಪ್ ಮಾಡಿರಲ್ಲ, ಯಾವುದೋ ಗೊತ್ತಿರುವಂತ ವ್ಯಕ್ತಿಗಳೇ ಹೆಲ್ಪ್ ಮಾಡ್ಬಿಟ್ಟಿರ್ತಾರೆ. ಮಕ್ಕಳು ಹೆಲ್ಪ್ ಮಾಡಿರಲ್ಲ, ಇನ್ಯಾರೋ ಬಂದು ಪಬ್ಲಿಕ್ ಹೆಲ್ಪ್ ಮಾಡಿರ್ತಾರೆ. ಅದೇ ಕೇತು ಗ್ರಹ ಏನಾದರೂ 9ನೇ ಮನೇಲಿ ಕೂತ್ಕೊಂಡ್ರೆ ಈ ರೀತಿ ನೀವು ಅನ್ಕೊಂಡೇ ಇರಲ್ಲ, ಆ ರೀತಿ ನಿಮಗೆ ಹೆಲ್ಪ್ ಮಾಡುವಂಥದ್ದು ಭಾಗ್ಯ ಸಿಗುತ್ತೆ. ಇನ್ನು ಕೇತು ಏನಾದರೂ ಲಗ್ನದಿಂದ 10ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನೀವು ಪ್ರಮೋಷನ್ಸ್ ಆಗಿರ್ಬೋದು, ನನಗೆ ನೇಮ್ ಬೇಕು ಅಂತ ನೀವು ಏನಾದರೂ ತುಂಬ ಫೈಟ್ ಮಾಡಿದ್ರೆ ಅದಷ್ಟೇ ಡಿಸ್ಅಡ್ವಾಂಟೇಜ್ ಆಗ್ತಾ ಇರುತ್ತೆ. ಕೆಲವೊಂದು ಪೊಲಿಟಿಷಿಯನ್ಸ್ ಆಗಿರ್ಬೋದು, ನನಗೆ ಇಮಿಡಿಯೇಟ್ ಮಿನಿಸ್ಟರ್ ಆಗಬೇಕು, ದೊಡ್ಡ ಪೊಸಿಷನ್ಗೆ ಹೊಂಟೋಗ್ಬೇಕಂತ ಏನಾದ್ರು ಹೋದ್ರೆ ಅಲ್ಲಿ ಹೋಗಿ ಯಾವ್ದಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡು ಮತ್ತೆ ಹಿಂದಕ್ಕೆ ಬರುವಂಥದ್ದು, ಈ ಸಮಸ್ಯೆಗೆ ಒಳಗಾಗ್ತೀರಾ. ಬಟ್ ನೀವು ಸೈಲೆಂಟ್ ಆಗಿರ್ಬೇಕಾಗತ್ತೆ. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ಈ ಕಾಂಬಿನೇಷನ್ಸ್ ಅಲ್ಲಿ ನಾವು ಇದ್ರೆ, ಈ ಮನಸ್ಥಿತಿಲಿ ನಾವಿದ್ರೆ ಖಂಡಿತ ನಮಗೆ ಕೇತು ಗ್ರಹದಿಂದ ತುಂಬಾ ಉತ್ತಮವಾದಂಥ ರಿಸಲ್ಟ್. ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಗೊಂದು ನೇಮ್ ಫೇಮ್ ಬೇಕಾ, 10ನೇ ಮನೆ ನಾವು ನೋಡ್ಕೊಳ್ತೀವಿ. 10ನೇ ಮನೆಯಿಂದನೇ ನಾವು ಅವ್ರು ಯಾವ ರೀತಿ ಪವರ್ ನಿಮಗೆ ಸಿಗ್ಬೇಕಾ, ನಿಮ್ಮ ತಾಳ್ಮೆಯಲ್ಲಿ ಕೇತು ಪರೀಕ್ಷೆ ಮಾಡ್ತಾ ಇರ್ತಾನೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅವೆಲ್ಲ ಸಿಗ್ತಾ ಹೋಗುತ್ತೆ. ಒಂದು ಪವರ್ ಇರ್ಬೋದು, ನೇಮ್ ಫೇಮು, ಮತ್ತೆ ನೀವು ಯಾವ್ದಾದ್ರು ಒಂದು ಸೊಸೈಟಿಲಿ ರೆಕಗ್ನೈಸ್ ನಿಮ್ಗೆ ಸಿಗಬೇಕು, ಖಂಡಿತ ಲೇಟಾಗೆ ಕೊಡುವಂಥದ್ದು. ಇನ್ನು ಲಗ್ನದಿಂದ 11ನೇ ಮನೇಲಿದ್ರೆ ನಿಮ್ಗೆ ಎಲ್ಲ ಡಿಸೈರ್ಸ್, ನೀವು ಲೈಫಲ್ಲಿ ಏನು ಅನ್ಕೊಂಡಿದ್ದೀರಾ ಎಲ್ಲಾನು ಆಸೆ ಆಕಾಂಕ್ಷೆಯನ್ನು ಪೂರೈಸುವಂಥ ಗ್ರಹ ನಮ್ಮ ಜಾತಕದಲ್ಲಿ ಏನಪ್ಪಾ ಅಂದ್ರೆ ಅದು 11ನೇ ಮನೆ. 11ನೇ ಮನೆಯಲ್ಲಿ ಕೇತು ಇದ್ರೆ ಎಲ್ಲಾನು ಕೊಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ. ಈ 1ರಿಂದ 10ನೇ ಮನೆ ನಾವು ಏನ್ ನೋಡ್ತೀವಿ ಎಲ್ಲ ಪಾಸಿಟಿವ್ನೆಸ್ ಕೊಡ್ತೀನಿ. 11ನೇ ಮನೇಲಿ ಕೂತ್ಕೊಂಡು ನೀನು ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ತಾಳ್ಮೆಯಿಂದ ಇರು, ನೀವು ದುಡ್ಕಕ್ ಹೋಗ್ಬೇಡ ಅಂತ ಕೇತು ಗ್ರಹ ಪ್ರಾಮಿಸ್ ಮಾಡುತ್ತೆ. ಇನ್ನ ನಾನು ಆಗ್ಲೇ ಹೇಳಿದ 11ನೇ ಮನೇಲಿ ಕೂತ್ಕೊಂಡ್ರೆ ಪಾಸಿಟಿವ್ ಅಂತ, ಅದೇ ರೀತಿ 12ನೇ ಮನೇಲಿ ಕೂತ್ಕೊಂಡ್ರು ಕೂಡ ಉತ್ತಮ. ಯಾಕಂದ್ರೆ ಲಗ್ನದಿಂದ ಕೇತು ನಿಮ್ಗೆ ಸ್ಪಿರಿಚುಯಾಲಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ. ನೀವೇನಾದ್ರು ಒಂದು ಹಾಸ್ಪಿಟಲೈಸೇಷನ್ಸ್ ಆಗುತ್ತೆ 12ನೇ ಮನೆಯಲ್ಲಿ ಕೇತು, ನಾವು ಹಾಸ್ಪಿಟಲೈಸೇಷನ್ಸ್ ಆಗ ನಾವು ಕಾಂಬಿನೇಷನ್ಸ್ ನೋಡ್ಬೇಕು ಅಂದ್ರೆ 12ನೇ ಮನೆಯೇ ಇರುತ್ತೆ.
ಸೊ ಕೇತು 12ನೇ ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಏನೇ ಸಮಸ್ಯೆ ಬಂದ್ರೂ ಅದರಿಂದ ಹೊರಗೆ ಕರ್ಕೊಂಬರಕ್ಕೆ ನಿಮಗೆ ಪ್ರಾಮಿಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಕೇತು ನಾನು ಆಗಲೇ ಹೇಳಿದೆ, ಈ ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ ಬೀಜಾಕ್ಷರಿ ಮಂತ್ರ ನಾವು ಪಠನೆ ಮಾಡ್ಕೊಳ್ಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನು ಇವತ್ತು ಯಾವುದೋ ಅಂತ ಬರು ತೋರಿಸ್ತೀನಿ, ನೀವು ಮನೆಗಳಲ್ಲಿ ಚಾಂಟ್ ಮಾಡ್ಕೊಂಡ್ರೆ ಸಾಕು. ಇದು ಕೇತು ಮಂತ್ರ ನೋಡಿ. ಓಂ ಶ್ರೀ ಸೋ ಸಹ ಕೇತುವೆ ನಮಃ. ಇದೊಂದು ಬೀಜಾಕ್ಷರಿ ಮಂತ್ರ ನೀವು ಪಠನೆ ಮಾಡ್ಕೊಂಡ್ರೆ ಓಂ ಸ್ತ್ರಾಂ ಸ್ತ್ರೀಂ ಸ್ತ್ರೌಂ ಸಹ ಕೇತುವೆ ನಮಃ ಅಂತ ಎಲ್ಲಾ ರೀತಿ ಡಿಸೈರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಕೇತುವಿಗೆ ಸಂಬಂಧಪಟ್ಟಿರುವಂಥದ್ದು. ಇದ್ರ ಜೊತೆಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಅಲ್ಲಿ ಯಾವ್ದು ನೋಡ್ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ದಶದಲ್ಲಿ ಕಾಂಬಿನೇಷನ್ ಅಲ್ಲಿ ಪ್ಲಾನೆಟ್, ನಕ್ಷತ್ರ, ಸಬ್ಲಾರ್ಡ್ ಅಂತ ನಾವು ನೋಡ್ತೀವಿ. ಅಲ್ಲಿ ಏನಾದ್ರೂ ಗುರು ಏನಾದ್ರೂ 8ನೇ ಮನೆಯಲ್ಲಿ ಇದೆ, ಅದು ಯಾವುದು ಅಂತ ನೋಡ್ಬೇಕಾಗುತ್ತೆ. 8ನೇ ಮನೆಯಲ್ಲಿ ಯಾವ ಪ್ಲಾನೆಟ್ ಇಟ್ಟಾಗಿದೆ. ಕಾಂಬಿನೇಷನ್ಸ್ ಅಲ್ಲಿ ಈಗ ಕೇತುವಿನೇ 1, 8, 12 ಅಂತ ಏನೋ ತಗೊಂಡಿರುತ್ತೆ, ಅಲ್ಲಿ 1, 12 ಗುರು ಇರುತ್ತೆ. ಈ 8ನೇ ಮನೆ ಯಾವ್ದು ಬಂದಿರುತ್ತೆ ನಕ್ಷತ್ರದಲ್ಲಿ ಅದನ್ನ ನೋಡಿ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ದಾನ ಮಾಡ್ಬೇಕಾಗುತ್ತೆ. ಮತ್ತೆ ಸಬ್ಲಾರ್ಡು ನೋಡ್ಬೇಕಾಗುತ್ತೆ. ಈಗ 7, 8, 12 ಕಾಂಬಿನೇಷನ್ ಅಲ್ಲಿ 8, 8 ಎಲ್ಲ ಬಂದ್ಬಿಟ್ರೆ ಸ್ಪಿರಿಚುಯಾಲಿಟಿಲಿ ತುಂಬಾ ಅವರು ನಂಬರ್ 1 ಪೊಸಿಷನ್ ಇರ್ತಾರೆ. ಒಳ್ಳೆ ಸ್ಪಿರಿಚುಯಾಲಿಟಿ ಇದ್ರೆ, ಸ್ಪಿರಿಚುಯಾಲಿಟಿ ಇಲ್ಲ ಅಂದ್ರೆ ಅವ್ರಿಗೆ ಏನೇನೋ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಒಂದು ಸಮಸ್ಯೆ ಮುಗೀತು ಅಂದ್ರೆ ಇನ್ನೊಂದು ಸಮಸ್ಯೆ ಬಂದು ಸಿಗಾಕೊಳ್ತಾ ಇರುತ್ತೆ. ಅದಕ್ಕೆ ಹೇಳ್ತಿರುವಂಥದ್ದು, ಕೇತು ಗ್ರಹ ಏನಾದ್ರು ಇಂಥ ಮನೆಗಳಲ್ಲಿದ್ರೆ 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಅವರು ಸ್ಪಿರಿಚುಯಾಲಿಟಿಲಿ ಇದ್ರೆ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ಬೇಕಾಗುತ್ತೆ. ನಾವು ಕಾಂಬಿನೇಷನ್ಸ್ ಅಲ್ಲಿ 8 ಮತ್ತೆ 12 ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ. ಅವ್ರು ಅನ್ಕೊಳ್ದೇ ಇರೋಂಥದ್ದು, ಲಾಸ್ ಆಗುವಂಥದ್ದು ಅವೆಲ್ಲ ಅದು ಪ್ರಾಮಿಸ್ ಮಾಡಿರುತ್ತೆ, ನಾನು ನಿಮಗೆ ಕೊಡ್ತೀನಿ ಅಂತ. ಮನುಷ್ಯನ್ಗೆ ಏನಂದ್ರೆ ಇಮಿಡಿಯೇಟ್ ಸಾಲ್ವ್ ಆಗ್ಬೇಕು. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ಇಮಿಡಿಯೇಟ್ ಸಾಲ್ವ್ ಆಗ್ಬೇಕು ಅಂತ ಮನುಷ್ಯನ ಆಲೋಚನೆ ಇರುತ್ತೆ. ಈ ಕೇತು ನಾನು ನಿಮಗೆ ಕೊಡ್ತೀನಿ, ನಿಧಾನಕ್ಕೆ ಕೊಡ್ತೀನಿ ಅಂತ ಕೇತು ಗ್ರಹ ಪ್ರಾಮಿಸ್ ಮಾಡುತ್ತೆ. ಸೊ ಇನ್ ಬಿಟ್ವೀನ್ ಅದು ಕೊಡೋ ತನಕನೂ ನಮ್ಮ ಮನುಷ್ಯನಿಗೆ ಯಾವಾಗ ನಮ್ಗೆ ತಾಳ್ಮೆ ಇರಲ್ಲ, ಆಗ ನಾವು ದುಃಖಕ್ಕೆ ಹೋಗಿರ್ತೀವಿ. ಅಂತ ಏನ್ ಮಾಡ್ಬೇಕು ಅಂದ್ರೆ, ಅಂತ ಸಮಯಗಳಲ್ಲಿ ಈ 8ನೇ ಮನೆಗೆ ಸಂಬಂಧಪಟ್ಟಿರುವಂತ ಗ್ರಹಗಳು ಯಾವ್ದು ನಕ್ಷತ್ರದಲ್ಲಿದೆ, ಅದು ಸೂರ್ಯ ಬಂದಿರ್ಬೋದು, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಯಾವ್ದು ಬಂದಿದ್ರು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ದಾನ ಮಾಡ್ತಿರ್ಬೇಕಷ್ಟೇ. ಇಲ್ಲಿ ನಾವು ನಿಮ್ಗೆ ದುಡ್ಡು ಖರ್ಚಿ ಹೋಮ ಮಾಡಿಸಿ ದುಡ್ಡು ಕಳ್ಕೊಂಡು ಎಲ್ಲೋ ಹೋಗಿ ಬನ್ನಿ ಅಂತ ಹೇಳಕ್ಕಿಂತ ಮನೆಯ ಮಂತ್ರಾಲಯ ನಿಮ್ಮ ಮನೆಗಳಲ್ಲಿ ಕುತ್ಕೊಂಡು ಅತಿ ಹೆಚ್ಚು ಮಂತ್ರ ಪಟ್ಟೆ ಪಾಸಿಟಿವ್ ಇರುವಂತ ಗ್ರಹಗಳಿಗೆ ಮಾಡಿ, ನೆಗೆಟಿವ್ ಇರುವಂತ ಗ್ರಹಗಳಿಗೆ ದಾನ ಮಾಡ್ಬೇಕಾಗುತ್ತೆ. ಮತ್ತೆ ಪಾಸಿಟಿವ್ ಇರುವಂತ ಗ್ರಹಗಳಿಗೆ ನಾವು ಮಂತ್ರ ಪಠನೆ ಮಾಡೋದ್ರ ಜೊತೆಗೆ ನಾವು ಏನಾದ್ರು ಉಂಗ್ರ, ರುದ್ರಾಕ್ಷಿ, ಬ್ರಾಸ್ಲೆಟ್ಸ್ ಕೂಡ ಹಾಕೊಳ್ಳೋದ್ರಿಂದ ಅದು ನಮ್ಗೆ ಪಾಸಿಟಿವ್ ವೇವ್ಸ್ ಬರ್ತಾ ಇರುತ್ತೆ. ಇದಿಷ್ಟು ಕೇತು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಚಾರ. ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ, ಕೇತು ಗ್ರಹ ಎಲ್ಲಿದೆ ಅದಿದ್ದಾಗ ಆ ಮನೆಯ ಗ್ರಹಕ್ಕೆ ಆ ಮನೆ ನಿಮ್ಮ ಜಾತಕದಲ್ಲಿ ಬರೋ ತನಕ ನೀವು ವೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅರ್ಜೆಂಟ್ ಮಾಡಿದ್ರೆ ಅದು ನಿಮ್ಗೆ ಆ ಫಲ ಸಿಗ್ತಿರಲ್ಲ. ಈಗೇನು ಹೇಳ್ದೆ 1ರಿಂದ 12ನೇ ಮನೆ ತನಕನೂ ಆ ಮನೆಗಳ ವಿಚಾರ ನಾವು ಬರೋ ತನಕನೂ ನಾವು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಬಟ್ ಡಿಲೇ ಆಗಲ್ಲ, ಖಂಡಿತ ನಿಮಗೆ ಕೇತು ಗ್ರಹ ಕೊಡ್ತಾರೆ. ಇದಿಷ್ಟು ಕೇತು ಗ್ರಹ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮ್ಮ ಮೊಬೈಲ್ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲ್ ಯಾವುದೇ ರೀತಿ ದೋಷ ಎದುರಿಸುವಂಥದ್ದು ಕಾಟಗಳು ಯಾವುದೂ ಇರಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.